ದಿನ 3 ಸಮಯ 9 ಗಂಟೆ 8 ನಿಮಿಷ 9 ಗಂಟೆ 13 ನಿಮಿಷ. ವಿಷಯ ಚಿರಕಾಲು ಉಷ್ಟು. ಆಮೇಲೆ ಪ್ರೋಗ್ರಾಮು ಬೆಟ್ಟದ ಮೇಲೆ ಹೋಗಿ ದೇವರದ್ದು ಪ್ರೋಗ್ರಾಮ್ ಏನೇನಿದೆ ಅವೆಲ್ಲ ನೋಡಿಕೊಂಡು ಬರುವುದು. ಬೆಳಗ್ಗೆ ಹೊರಟ್ರೆ ಮಧ್ಯಾಹ್ನ ಆಗುತ್ತೆ. ಮತ್ತು ತಾಪಮಾನ ಹವಾ ಇಲಾಖೆ ಅಂತೂ ಇಲ್ಲವೇ ಇಲ್ಲ, ಗಾಯಬ್. ತಾಪಮಾನ ಒಂದು 40 ಡಿಗ್ರಿ. ಆಮೇಲೆ ಟಾಕ್ಸಿನ್ಸು ಒಂದು 2 kg ಬಂದಿದೆ ನಿನ್ನೆಯಿಂದ. ಮತ್ತು ಕೌಶಿಕ್ ಏನಾದರೂ ವಿಷಯ ಕೊಡು. ಎಲ್ಲರೂ ಇವತ್ತು ಪಂಚೆ, ಶಲ್ಯ ಮತ್ತು ಒಂದು ಶರ್ಟು, ಎಲ್ಲ ಗಣ್ಯ ವ್ಯಕ್ತಿಗಳು. ಇವಾಗ ಬೆಟ್ಟದ ಮೇಲೆ ಹೋಗೋ ಕಾರ್ಯಕ್ರಮ ಸಿಗುವ. ನೀನು ಕರ್ನಾಟಕ ರೀಜನ್ ಅಂದೆ ತಾನೆ? ಇದು ಕರ್ನಾಟಕನೇ, ದುಬೈ ಕರ್ಕೊಂಡ್ಬಂದ್ಬಿಟ್ಟಂಗಿದೆ, ರಾಜಸ್ಥಾನ ಸೌದಿಯಲ್ಲಿ ಬಿಟ್ಟಂಗಿದೆ. ಆಯ್ತಲ್ಲ ಅಣ್ಣ, ಸೂರ್ಯ ಇಲ್ಲಿ ವರ್ಷಾನ್ಗಟ್ಲೆ ಚಿಕ್ಕ ವಯಸ್ಸಿಂದ ಇದ್ಬಿಟ್ಟು ಈ ಹಬ್ಬ ಸಂಕ ಪೌಡ್ರ್ ಹಾಕಿರೋದು ಅಂದರೆ ನಾವು ಒಂದು 300 ಮೀಟ್ರ್ ನಡೆದಿದ್ರೇನು 300 ml ಸೆಕೆ ಬಂದಿದೆ. ನಾನು ಏನಾದರೂ 100 ಟೀ ಬೆಳೆದಿದೆ. ನನ್ನಷ್ಟು ಲೇಸಿ ಪರ್ಸನ್ ಇವಾಗೇ ಲೇಸಿ. ಇನ್ನು ಒಂದು ಊರಲ್ಲಿ ಫೇಮಸ್ ಆಗಿಬಿಡ ಅವನು ಲೇಸಿ ಪರ್ಸನ್. ಬೆಟ್ಟ ಹಚ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಸಮಯ ಹೋಗ್ತೀವಿ ಮೇಲೆ. ಫುಲ್ಲು ಎಲ್ಲ ಒದ್ದೆ ಆಗಿಬಿಟ್ಟಿದೆ. ಚಲೋ ಚಲೋ. ಇದು ಅವಸ್ಥೆ. ಇಂಚನ್ನು ನುಡಿಕಟ್ಟು ಕೊರತು ನುಡಿ ಪ್ರಕಾರ ಹೆಣ್ಣೊನ್ನ ಭಾಗ್ಯ ಸಮಸ್ತ ಸರ್ವೇರಟ್ಲ ಕೊರತು ಕಟ್ಟಿ ಮಾನ್ಯನ ಮಿತ್ರೆ ಕುಮಾರ ಗುಡ್ಡಡೆ ಇಷ್ಟ ದೇವತೆ ದೆಯ್ಯಂ ಕುಳು ಪೂರ್ಣ
ನೋಡಿ ಅರ್ಜೆಂಟ್ ಆಗ್ತಿದೆ, ಹಂಗೆ ಓಡ್ತಾ ಇದ್ದೇನೆ ಅಲ್ಲಿ. ಅರ್ಜೆಂಟ್. ವಿಘ್ನೇಶ್ ವಿಘ್ನೇಶ್ ಅಲ್ಲ ಸ್ವರ್ಗ ಒಂದ್ಸರಿ ರಪ್ಪ ಅಂತ ಆಗಿಲ್ಲ, ರಾಪ್ ಅಂತ ಆಯ್ತು. ಇನ್ನೂ ಮಾಡಬೇಕಾ? ಹಾಂ, ನಮ್ದೆಲ್ಲ ಮಾಡ್ತೀಯ ಎಲ್ಲ. ಸೊಳ್ಳೆ ಸೌಂಡ್. ಹಲ್ಕಟ್, ಇಡಿಯಟ್, ಫೂಲ್ ಅಂತ ಹೇಳಿದ್ರೆ ನಮಗೂ ಏನು ಉದ್ದೇಶ ಇರಲಿಲ್ಲ. ಜಾಡ್ಸ್ ಒದಿಬೇಕು ಅನ್ನಿಸ್ದಾಗ ತಲೆ ಎತ್ತಿ ಡಿಚ್ಚಿ ಹೊಡೆದು ಬಿಡ್ತೀವಿ, ಹಂಗೇನೇನೆ ಹಲ್ಲು ಉದ್ರೋಗ್ಬಿಡ್ಬೇಕು. ಚುಪ್ಪಿ ನಂಗೆ 3 ಕ್ವಶನ್ ಕೇಳದ್ಲು. ಅವ ಅಣ್ಣಂಗೆ ಕೇಳು. ಅಣ್ಣನಿಗೂ ಕೇಳು. ಅಡಿಗೆ ಅನ್ನೋದೇ ಬರಲ್ಲ ನನಗೆ, ತಿನ್ನೋದು ಮಾತ್ರ ಸಕಾಲಾಗಿ ತಿಂತೀನಿ. ಮಾಡಿಟ್ರೆ ಯಾರಾದ್ರೂ ಓಹೋ ಪ್ರಾಣ ಏನ್ ಕೇಳಿದ್ರು ತಿಂತಾನೆ ಅಣ್ಣ. ಕೊಟ್ಬಿಟ್ರೆ ಗವಾದ ಗಬ್ಬ ಗಬ್. ಓಕೆ ಓಕೆ ಓಕೆ. ಖಾರ ಖಾರ ಏನ್ ಬೇಕಾದ್ರೆ ಹೇಳು. ನನ್ನ ಇಷ್ಟನೇ ಬೇರೆ ಇದೆ. ನನ್ನ ಇಷ್ಟನೇ ಬೇರೆ ಇದೆ. ಇದೆಲ್ಲ ಬೇಡ, ನಿಮ್ಗೆಲ್ಲ ಹೇಳ್ಬಾರ್ದು ನನಗೆ ಇಷ್ಟ ಆಗಿರೋದು. ನನಗೆ ಇಷ್ಟನಾ? ನನ್ಗೆ ಇಷ್ಟ ನಾನು ಹೇಳ್ತೀನಿ, ಅವ್ನಿಗೆ ಇಷ್ಟ ನಂಗೆ ಗೊತ್ತಿಲ್ಲ. ನೀನು ಸಸ್ಯಾಹಾರಿನ ನನಗೆ ನಾವು ಬೇರೆ. ನನಗೆ ಕೌಶಿಕ್ ಅಂದ್ರೆ ಇಷ್ಟ. ಮುರುಘಾಗಳು ನಾವು. ತಿ- ಚಿಕ್ನು ತಿಂತೀನಿ. ನನಗೆ ಕೌಶಿಕ್ ಅಂದ್ರೆ ಪ್ರಾಣ. ಕೌಶಿಕ್ ಲವ್ ಯು. ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ಒಂದು ಅರಳಿ ಮರ ಮಾಡ್ಬಿಡ್ತೀನಿ, ಇಟ್ಬಿಡ್ತೀನಿ ಮೇಲೆ. ಯಾಕೆ ನೀನೇನ್ ಮಾಡ್ಲಿಲ್ವಾ? ನಿಲ್ಸಿದ್ಯಾರು? ಹೌದಾ? ಮೊಸಳೆ ಕಣ್ಣೀರು ಹಾಕ್ತೀಯ? ಯಾವ ಬರ್ತಿದ್ದು? ಸಖತ್ ಫಾನಿ ಇದಾನಪ್ಪ, ಫಾನಿ ಇದಾನೆ. ಸೀನಿಗೆ ಒಂದು ಸಾಂಗ್ ಹಾಕ್ಬಿಡ್ತಾನೆ. ನಾಳೆ ನಿಂಗೇನು ಇಷ್ಟ ತಿನ್ನ? ಗೋಪಿ ಕೇಳಿ ನಮಗ ಚೋರ. ಅದು ಅದು ಯಾವ ರೊಟ್ಟಿ ಇಷ್ಟ ಅಂದ್ರೆ ಅಕ್ಕಿ ರೊಟ್ಟಿ ಇಷ್ಟ ಇಲ್ಲ, ಮತ್ತೆ ಗೋಧಿ ಹುಡಿ ಹಾಕಿ ಅದಕ್ಕೆ ಸೊಪ್ಪು ಹಾಕಿ ಮಾಡ್ತಾನೆ. ಸಬ್ಬಕ್ಕಿ ಸೊಪ್ಪು. ಗೋಧಿ ಹಾ, ಹಾ, ಹಾ. ನಾವು ಗೋಧಿ ದೋಸೆ ಮಾಡ್ತೀವಿ ಗೊತ್ತಾ, ಅದಕ್ಕೆ ಇದು ಹಾಕೋದಲ್ಲ, ಕರಿಬೇವಿನ ಸೊಪ್ಪು ಹಾಕೋದಲ್ಲ, ಅದು ಇದಕ್ಕೆ ಇದು ಬೇರೆ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಇರ್ತದಲ್ಲ, ಅದನ್ನ ಹಾಕಿ ಮಾಡೋದು ಸೂಪರ್ ಆಗಿರುತ್ತೆ. ತುಪ್ಪ ಹಾಕ್ಬೇಕು. 4 ತಿಂತಾನೆ, 5 ತಿಂತಾನೆ, 5 ಸತ್ಯ. ಆಮೇಲೆ ಇದು ಬದನೆ ಕಲ್ಲಲ್ಲಿ ಇಡ್ತಾರ, ನಿಮಗೆ ಬದನೆ ದೋಸೆ ಕಾವಲಿಯಲ್ಲಿ ಇಡ್ತಾರ, ಅದು ತುಂಬಾ ಇಷ್ಟ, ಅದು 5-6 ತಿಂತಾನೆ. 5. ಮತ್ತೆ ಪಡ್ಡು, ಅದಕ್ಕೆ ಈರುಳ್ಳಿ ಚಟ್ನಿ. ನಿಂಗೆ ಪಲಾವ್ ಇಷ್ಟ ಇಲ್ವಾ? ಪಲಾವ್ ಇಷ್ಟ ಉಂಟು, ಅಮ್ಮ ಮಾಡಿದ ಇಷ್ಟ ಇಲ್ಲ, ಬೇರೆಯವ್ರು ಮಾಡಿದ ಇಷ್ಟ. ಬೇರೆಯವ್ರು ಮಾಡೋದು ಇಷ್ಟ. ಅಮ್ಮ ಮಾಡಿದ ಇಷ್ಟ. ಫಸ್ಟ್ ಅನ್ನ ಆಗ್ಬೇಕು, ಬುಟ 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 ಬರೋದು ಫಸ್ಟ್ ಅನ್ನ ಆಗ್ಬೇಕು. ಕಾಫಿ ಕಣ್ಣ ನಿನ್ನೆ ಇವಾಗ ಬರ್ತ್ಡೇ ಟ್ರೀಟ್ ನಡೀತಾ ಇದೆ. ಬಿಲೇಟೆಡ್. ಕೊಟ್ಟಿದ್ದಾನಲ್ಲ, ಹೇಳಿ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾವು ಕೇಳಿದ್ಮೇಲೆ ನನಗೆ ಥ್ಯಾಂಕ್ಸ್ ಹೇಳಲ್ಲ. ಥ್ಯಾಂಕ್ಸ್ ಮಚ್ಚ ಈಸ್ಕೊಟ್ಟಿದ್ದಕ್ಕೆ. ಇಲ್ಲಿ ತಿನ್ರಿ, ತಿನ್ ಮಚ್ಚ, ಹೇಳು ಹೆಂಗಿದೆ ಅಂತ. ಹೆಂಗಿದೆ ಡೈರಿ ಡೇ ಸೂಪರ್ ಆಗಿದೆ, ಗಟ್ಟಿ ಇದೆ, ಬೇಗ ತಿನ್ನು. ಭೂತ ಕೋಲ ಅಂತ ನೆನಕ ಕರೆಯೋದು.
ಕೋಲ ಅಲ್ಲ, ಇದು ನೇಮ. ಇದು ಬರೀ ಭೂತ ಅಂತ ಕರೆಯೋದು. ಇದು ನೇಮ. ಭೂತ ನೇಮ ಅಂತನ. ನೇಮ ನೇಮ ನೇಮೋತ್ಸವ. ನೇಮೋತ್ಸವ ನೋಡಲು ಹೋಗುತ್ತಿದ್ದೇವೆ. ನಾಯಿ ಬೊಗಳುತ್ತಿದೆ. ಶಿಶಿಲ ಕಾರ್ಯಕ್ರಮ ತಾಪಮಾನಕ್ಕೆ ತಡೆಯಲಾರದೆ ಹೋಗಿ ಒಂದು ಬಿಂದು ಹೊಡ್ಕೊಂಬರಲು ಹೋಗುವ ಕಾರ್ಯಕ್ರಮ. ಬಿಂದು ಜೀರದ ಒಂದು ಏನಕ್ಕೆ ಬಿಂದು ಜೀರ ಅಂದೆ ಎಂದರೆ ಡೈಜೆಷನ್ ಅಲ್ಲ, ಅವೆಲ್ಲ ಏನಿಲ್ಲ, ಹೆಲ್ದಿ ಅದು ಅಲ್ಲ, ದೊರೆಯುವುದು ಕಮ್ಮಿ ದರ 12 ರೂಪಾಯಿಲಿ ಕೆಲಸ ಮುಗಿಯುವಂಥ ಜ್ಯೂಸ್ ಏನಾರಿದ್ರೆ ಬಿಂದು ಜೀರಾ ಫ್ಯಾನ್ಸ್ ಕಮೆಂಟ್ ಮಾಡಿ. ಈಗೆಲ್ಲ ಕಾರ್ಯಕ್ರಮ ಮುಗ್ದಿದೆ. ಇವಾಗ ನಾವು ನಾಳೆ ಬೆಂಗಳೂರಿಗೆ ಹೊರಡೋದು. ಇವತ್ತು ಭೂತಕೋಲ್ ಏನಿತ್ತು ಅದೆಲ್ಲ ನೋಡಿ ಆಯಿತು. ವಿಠ್ಠಲಕ್ಕೆ ಹೋಗಿ ವಿಠ್ಠಲದಿಂದ ಒಂದು ಪಾರ್ಸಲ್ ಇದೆ, ಒಂದು ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ಹಾಕ್ಕೊಂಬಿಟ್ಟು ಒಂದು ಶಿಪ್ಮೆಂಟ್ ಮಾಡಬೇಕು ನಾವು ಬೆಂಗಳೂರಿಗೆ. ಮತ್ತು ಅಷ್ಟೇ, ಶಿಶಿಲ ಕಾರ್ಯಕ್ರಮ ಮುಗೀತು. ಇನ್ನು 4 ದಿನ. ಇದು ತುಂಬ ಚೆನ್ನಾಗಿತ್ತು. ಫುಲ್ಲು ಅಲಂಕಾರ ಜೋರಿತ್ತು. ಮತ್ತು ಇವಾಗ ಜ್ಯೂಸ್ ಕುಡಿದು ಅಷ್ಟೇ ಮನೆಗೆ ಹೋಗೋದು. ಮನೆಗೆ ಹೋಗಿ ತಿಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಲಗೋದು. ಅಯ್ಯೋ ಕ್ಲೋಸ್ ಆಗ್ಬಿಟ್ಟಿದೆ ಸ್ನೇಹಿತರೆ. ಬಿಂದು ಜೀರಾ ಫ್ಯಾನ್ಸ್ ಹಲ್ಟ್ ಆಗಿಬಿಡ್ತು. ಬಿಂದು ಜೀರಾ ಸಿಗಲಿಲ್ಲ, ತೆಗ್ದಿರಲಿಲ್ಲ. ಆಲ್ಟರ್ನೇಟಿವ್ ನೋಡಿದ್ವಿ, ಅದು ಯಾವ ಥರ ಅಂದರೆ ಕೆಮಿಕಲ್, ಅದು ಬರೀ ಲ್ಯಾಬ್ಸಲ್ಲಿ ಸಿಗೋದು. ಬರೀ ಲ್ಯಾಬ್ಸಲ್ಲಿ ತಯಾರು ಮಾಡತಕ್ಕಂಥ ಜ್ಯೂಸ್ ಅದು. ಪೈನಾಪಲ್ ಅಂತ ಕೊಟ್ಟಿದ್ರು, ಸಿಟ್ರಿಸಿನ್, ಡೋಲೋ 2 ಶೀಟ್ ಹಾಕವ್ರೆ, ಸಿಟ್ರಿಸಿನ್ ಮಾತ್ರ ಹಾಕವ್ರೆ, ಪ್ಯಾರಾಸಿಟಮಾಲು ಹಾಕವ್ರೆ, ಆಮೇಲೆ ಪ್ಯಾಂಟಾಸಿಡ್ಡು, ಈನೋ ಎಲ್ಲ ಮಿಕ್ಸ್ ಹೊಡೆದು ಪೈನಾಪಲ್ ಒಂದು ಹಣ್ಣು ಹೆಚ್ಚು ಹಾಕ್ಬಿಟ್ಟವ್ರೆ. ಖರಾಬಾಗಿತ್ತು ಅದು. ಮತ್ತು ಕಡಲೆ ಬೀಜ ಇಷ್ಟು ತಿಂದು ಕೂತಿರೋದು. ಇನ್ನೂ ಕಾರ್ಯಕ್ರಮ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯವಾಗಿ ನಾವು ಮನೆಗೆ ಓಡುವಂಥ ಕಾರ್ಯಕ್ರಮ. ಸಿಗೋಣ. The next day. Tiku tiku tak 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 tiku tiku tak 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 kuk taku tak taku kuk taku tak taku kuk taku tak taku kuk taku tak. ಬಾಯ್ ಬಾಯ್ ಬಾಯ್.
ಪ್ಯಾಕೇಜ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಶ್ರೀಶೈಲದಲ್ಲಿ ಜಾತ್ರೆ ಸೂಪರ್, ಮೈಂಡ್ ಬ್ಲೂಡಿಂಗ್ ಚೆನ್ನಾಗಾಯಿತು. ಪ್ರತಿದಿನ ರಾತ್ರಿ 3 ಗಂಟೆ ಮಲಗಿದ್ದು, ಪ್ರತಿದಿನ. ಮಕ್ಕಳಂತೂ ಆಹಾ, ಇಬ್ರಿಗೂ 100ಗೆ 200 ಮಾರ್ಕ್ಸ್ ಇಬ್ರಿಗೂ. ಓ ಶಾಲೆ ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು. ಯಾಕಿಲ್ಲ, ನೀವು ಬಂದ ರಸ್ತೆಲೆ ಸೀದಾ ವಾಪಸ್ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆದ್ರೆ ಅಲ್ಲೊಂದು ಆಲ್ದ ಮರ ಸಿಗ್ತದೆ, ಅದನ್ನ ಹತ್ಬಿಡ್ಬೇಡಿ. ಅದರಿಂದ ರೈಟ್ ಟರ್ನ್ ಆದ್ರೆ ಅರ್ಶನ ಬಣ್ಣದ ಪಾಂಡುಪುರ ಅಂತ ಬೋರ್ಡ್ ಇರ್ತದೆ. ಅದ್ ಯಾವ ಕಡೆಗ್ ಮಕ ಹಾಕೊಂಡದು ಆ ಕಡೆಗ್ ಸೀದಾ ಹೋಗ್ಬಿಟ್ರೆ ಪಾಂಡುಪುರದ ಒಳಿಕೆ ಹೋಗ್ಬಿಡ್ತೀರಾ. ನೋಡಿ ಇದೇ ನಿಮ್ ಪ್ಯಾಲೇಸ್. ನೋಡಿ ಅಲ್ಲೋಡಿ ನೋಡು, ಸಂಗೀತ ಸ್ಮೈಲ್ ಮಾಡ್ತಾಳೆ, ನಿಂತ ರಿಂಗಿಂಗ್ ಮಾಡಲ್ಲ. ದೇವರ ಮನೆ. ಹೆಸರು ಕಿಚನ್ ಅಂತ. ಕೆಳಗೆ ಗ್ಯಾಸ್ ಇರುತ್ತೆ, ಮೇಲೆ ಸ್ಟವ್ ಇರುತ್ತೆ. ಅಡಿಗೆ ಮಾಡ್ಬೇಕಾದ್ರೆ ಬೆಂಕಿ ಜಾಸ್ತಿ ಆದ್ರೆ ನೋಡಿ, ಫ್ಯಾನ್ ಹಾಕಿದ್ರೆ ಹೋಗಿ ಹಂಗೇ ಹೊಂಟೋಗುತ್ತೆ. ಹಾಕದೆ ಹೋದ್ರೆ ಸಂಗೀತ ಭಾರಿ ಸ್ಟೈಲಪ್ಪ. ಕೌಶಿಕ್ ಇಟ್ಕೋ ಅವಳಿಗೆ ಫೋಟೋ ಶೈಯಲ್ಲ ಇಲ್ಲ. ನಮ್ಮ ಕ್ರೇಜಿ ಇರ್ಕೊ ಬ್ರೋ. ಚಿಲ್ ಚೆನ್ನಾಗಿತ್ತು ನನಗೂ ಫೀಲು. ನಿನಗೇನ್ ಫೀಲು? ನನಗೆ ಅಟ್ಯಾಕ್ ಆಗೋದು ಕಮ್ಮಿ. ಉಪ್ಪಿನಂಡಿಲ್ಲ ಕಾರ್ಡಿಯಾಕ್ ಅರೆಸ್ಟ್. ಮತ್ತೆ ಈ ಲೈನ್ ಸೆಂಟ್ರಲ್ ಲೈನ್ ಮತ್ತೆ ಆ ಲೈನ್ ಅಲ್ಲ, ಗ್ಯಾಸ್ ನೀರು ಬೀಳುತ್ತೆ. ದಾರಿಯಲ್ಲಿ 250 ಡೀಲಿಂಗ್ ಆಗಿದೆ ನನಗೆ. ಲಕ್ಕಿ ಬಾಯ್. ಬ್ರೋ ಕೋಕ್ ಬೇಕಾ ಬ್ರೋ? ಫ್ರೆಂಚ್ ಫ್ರೈಸ್ ಬೇಕಾ ಬ್ರೋ? ಬರ್ಗರು ಬೇಕಾ ಬ್ರೋ? ಎಲ್ಲ ಬೇಕಾ ನಿಂಗೆ? ಅದು ಎಷ್ಟು ತಿಂತೀಯ ಬ್ರೋ ನೀನು? ಎಲ್ಲ ಬೇಕಂತೆ. ಎಲ್ಲ ಬೇಕು. ಮೌಸ್ ತಿಂತಾ ಇದ್ದಾಳೆ ಫ್ರೆಂಡ್ಸ್ ಅವಳು. ಚಾಕ್ಲೇಟ್ ಮೂಸ್ ತಿಂತಾ ಇದ್ದಾಳೆ. ಯಾಕೆ ಮೂಸ್ದಿರೋ ತಿಂದ್ರೆ ತಿನ್ನಲ್ವಾ? ಚಾಕ್ಲೇಟ್ ಮೂಸೇ ತಿನ್ಬೇಕಾ? ಮೂಸೆ ತಿನ್ಬೇಕಂತೆ ಮುಂಚ. ಮೂಸ್ ತಿನ್ಬೇಕು. ಖುಷಿ ಅಡುಗೆ ಮೂಸ್ ತಿನ್ನು. ಮೂಸ್ ಬೇಕು. ಮೂಸಿಲ್ಲ ನೀನು. ಇರೋ ಕ್ವಾಡ್ರೈಲೆ
B3 dance 4. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಮಚ್ಚ ಥ್ಯಾಂಕ್ ಯು ಹೇಳು ಮಚ್ಚ. ಇರು ಒಂದು ನಿಮಿಷ ಥ್ಯಾಂಕ್ಸ್ ಹೇಳ್ಬೇಕು ನಿಂಗೆ. ಚಾ ಧನ್ಯವಾದಗಳು. ಊಟ ಕೊಡಿಸಿದ್ದಕ್ಕಾಗಿ ಖಂಡಿತನವರಿಗೆ ಧನ್- ಧನ್ಯವಾದಗಳು ಮೇಡಮ್. ಸ್ನೇಹಿತರೆ, ಇಂಥ ಟೈಮಲ್ಲಿ ಎಮರ್ಜೆನ್ಸಿ ಇದ್ದಾಗ ಆಚೆ ಬರ್ಬೇಡಿ ಆಯ್ತಾ, ಮನೆಯಲ್ಲೇ ಇರಿ ಆಯ್ತಾ. ಕನ್ಸ್ಟ್ರಕ್ಷನ್ ಇಂದ ಮನೆಯಲ್ಲೇ ಇರಿ. ಎಂತ ಎಮರ್ಜೆನ್ಸಿ ಇದು ಮನೆಯಲ್ಲೇ ಸಾಯಿರಿ, ರೋಡಲ್ಲಿ ಸಾಯ್ತು. ನೆಮ್ಮದಿಯಾಗಿ ಸಾಯ್ಬೋದು. ನೆಮ್ಮದಿಯಾಗಿ ಮನೆಯಲ್ಲಿ ಜ್ಯೂಸ್ ಮಾಡಿ, ಲೈಮ್ ಜ್ಯೂಸ್ ಮಾಡಿ ಕುಡಿದು ಸಾಯಿ. ಆಲ್ ಟ್ರಿಪ್ ಡನ್. ಎಲ್ಲ ಆಯಿತು. ಅನ್ಲೋಡಿಂಗ್, ಪ್ಯಾಕಿಂಗ್, ಅನ್ಲೋಡಿಂಗ್, ಮನೆಗೆ ಹೋಗಿ ಮತ್ತೆ ಲೋಡಿಂಗ್ ಡನ್. ದಿನ 5 ಗಂಟೆ 12 ಕಾಲಾಗಿದೆ. ಸಿಟಿಯಲ್ಲಿ 2 ಅವರ್ ಆಯಿತು. ಮನೆಗೆ ಹೋಗಿ ಮಲಗೋದು ಅಷ್ಟೇ. ಬಾಯ್ ಬಾಯ್ బాయ్. వదలమ్మా, నువ్వు మినిస్టర్ గారిని చంపేయద్దు. వదలమ్మా, తల్లి. ఉండమ్మా.